ಕೆಲವರು ಹೂವಿನಂತೆ ಮಾತನಾಡಿ ಸುಳ್ಳಿನ ಪ್ರಪಂಚ ಕಟ್ಟುತ್ತಾರೆ. ಇನ್ನು ಕೆಲವರು ಮುಳ್ಳಿನಂತೆ ಮಾತನಾಡಿದರೂ ಸತ್ಯದ ಪ್ರಪಂಚ ತೋರಿಸುತ್ತಾರೆ. ಆಯ್ಕೆ ನಿಮಗೆ ಬಿಟ್ಟಿದ್ದು. ಜೀವನದಲ್ಲಿ ಬೇರೆಯವರನ್ನು ನೋಡಿ ಅವರ ಥರ ನಾವಿಲ್ಲ ಅಂತ ಬೇಜಾರಾಗಬೇಡಿ. ಯಾಕೆಂದರೆ ಎಷ್ಟೋ ಜನ ನಿಮ್ಮನ್ನು ನೋಡಿ ಅವರ ಥರ ನಾನಿಲ್ಲ ಅಂತ ಬೇಜಾರಾಗಿರುತ್ತಾರೆ. ಇಷ್ಟೇ ಜೀವನ. ನಾನು ಎಂಬ ಸ್ವಾರ್ಥ ಸತ್ತರೆ ಮಾತ್ರ ನಮ್ಮದು ಎಂಬ ನಿಸ್ವಾರ್ಥ ಬರಲು ಸಾಧ್ಯ. 10 ಜನರಿಗೆ ಒಳ್ಳೆಯವನಾಗಬೇಡ, ನಿನ್ನ ಆತ್ಮಸಾಕ್ಷಿಗೆ ಒಳ್ಳೆಯವನಾಗು. ಗೆದ್ದಾಗ ಹೊಗಳೋರು, ಬಿದ್ದಾಗ ತೆಗಳೋರ ಮಧ್ಯೆ ನೀನಾಗಿರು. ನೆನಪಿರಲಿ, ಇನ್ನೊಬ್ಬರಿಗಾಗಿ ನೀನು ಬದಲಾಗದಿರು. ಅತ್ಯಂತ ಕೆಟ್ಟ ಸ್ಥಿತಿಯಲ್ಲಿ ನಮ್ಮ ಕೈ ಬಿಟ್ಟವರನ್ನು ಮತ್ತು ಅಂಥದ್ದೇ ಸಮಯದಲ್ಲಿ ನಮ್ಮ ಕೈ ಹಿಡಿದವರನ್ನು ಮರೆಯಬಾರದು. ಹಿತವಾಗಿ ಮಾತಾಡಿ ಶಾಂತಿ ಸಿಗುತ್ತದೆ. ಅಹಂಕಾರ ಬಿಡಿ, ದೊಡ್ಡವರಾಗುತ್ತೀರಿ. ಭಕ್ತಿ ಇರಲಿ, ಮುಕ್ತಿ ಸಿಗುತ್ತದೆ. ವಿಚಾರ ಮಾಡಿ, ಜ್ಞಾನ ಸಿಗುತ್ತದೆ. ಸೇವೆ ಮಾಡಿ, ಶಕ್ತಿ ದೊರೆಯುತ್ತದೆ. ಸಹನೆಯಿಂದ ಏರಿ, ದೈವತ್ವ ದೊರೆಯುತ್ತದೆ. ಸಂತೋಷದಿಂದಿರಿ, ಸುಖ ದೊರೆಯುತ್ತದೆ. ನಿರೀಕ್ಷೆಗಿಂತ ಸಮಯದ ಮೇಲೆ ಇಳಿತ ಇರಲಿ, ಆಗ ನಿರೀಕ್ಷೆಗೂ ಮೀರಿದ ಬದಲಾವಣೆಯಾಗುತ್ತದೆ. ಯಾರನ್ನು ಎಲ್ಲಿಡಬೇಕು ಮತ್ತು ಯಾರಿಗೆ ಯಾವುದನ್ನು ನೀಡಬೇಕು ಎಂಬುದನ್ನು ತೀರ್ಮಾನಿಸುವವನು ಆ ಭಗವಂತನೇ ಹೊರತು ಇನ್ಯಾರೂ ಅಲ್ಲ. ನೆನಪಿರಲಿ, ನನ್ನವರು ನನಗಾಗಿ ಏನೂ ಮಾಡಿಲ್ಲ, ಆದರೂ ಅವರು ನನ್ನವರೇ. ಈ ಜಗತ್ತಿನಲ್ಲಿ ಎಲ್ಲರನ್ನೂ ಸಮನಾಗಿ ಕಾಣುವುದು ಗಡಿಯಾರ ಮಾತ್ರ. ಬಡವನಿಗೂ ಒಂದೇ, ಶ್ರೀಮಂತನಿಗೂ ಒಂದೇ. ಯಾರಿಗಾಗಿಯೂ ಅದು ನಿಲ್ಲುವುದಿಲ್ಲ. ನೆನೆದವರಿಗೆ ನೆನಪಾಗಿ, ನೊಂದವರಿಗೆ ನೆರವಾಗಿ, ಪ್ರೀತಿಸುವ ಹೃದಯಕ್ಕೆ ಉಸಿರಾಗಿ, ಸ್ನೇಹಿತರ ಬದುಕಿಗೆ ಬೆಳಕಾಗಿ ಇರುವುದೇ ನಿಜವಾದ ಸ್ನೇಹ. ಮೋಸ ಹೊರಗಿನವರಿಂದ ಆಗುವುದಿಲ್ಲ, ನಮ್ಮವರಿಂದಲೇ ಆಗುತ್ತದೆ. ನೆನಪಿರಲಿ, ಈ ಪ್ರಪಂಚದಲ್ಲಿ ಸಣ್ಣದು ಎನ್ನುವುದು ಯಾವುದೂ ಇಲ್ಲ. ಬಿದಿರಿನ ಸಣ್ಣ ಕೋಲೊಂದು ಕೊಳಲು ಆದಾಗ ಸಂಗೀತದ ನಾದ ಸ್ವರವನ್ನೇ ಹುಟ್ಟಿಸುವುದಿಲ್ಲವೇ? ನೆನಪಿರಲಿ, ಈ ಜಗತ್ತಿನಲ್ಲಿ ಯಾವುದೂ ಸಣ್ಣದಲ್ಲ. ಜಗತ್ತಿನಲ್ಲಿ ಅತ್ಯಂತ ಪವಿತ್ರವಾದದ್ದು ಈಗ ತಾನೇ ಜನಿಸಿದ ಮಗುವಿನ ಮೊದಲ ಅಳು ಮತ್ತು ಮೊದಲ ನಗು. ನಾಳೆ ಎನ್ನುವುದು ಸಾವು, ಇವತ್ತೇ ಎನ್ನುವುದು ಬದುಕು, ಈಗ ಎನ್ನುವುದೇ ಸಾಧನೆ. ಇಷ್ಟೇ ಜೀವನ. ಯಾರಿಗೆ ತಮ್ಮ ಜ್ಞಾನದ ಬಗ್ಗೆ ಗರ್ವವಿರುವುದೋ ಅವರ ಅಂತ್ಯ ಆ ಗರ್ವದಿಂದಲೇ. ನೆನಪಿರಲಿ, ಈ ಜೀವನ ಗೋಣಿ ಚೀಲದಂತೆ. ಚೆನ್ನಾಗಿ ಇದ್ದಾಗ ಎಲ್ಲರೂ ತುಂಬುತ್ತಾರೆ, ಕಟ್ಟಿಟ್ಟು ಅಟ್ಟಕ್ಕೂ ಏರಿಸುತ್ತಾರೆ. ಅಲ್ಲಲ್ಲಿ ಅರಿದಾಗ ಕಾಲಡಿಗೆ ಹಾಕುವವರು ಇವರೇ. ನಿನ್ನಿಂದ ಆಗೋ ಕೆಲಸವನ್ನು ತಕ್ಷಣ ಮಾಡಿ ಮುಗಿಸು. ಕೆಲಸ ಯಾರದ್ದೇ ಆಗಿರಲಿ, ಕೆಲಸಕ್ಕೆ ಮರ್ಯಾದೆ ಕೊಡು. ಎತ್ತ ಕರುಳು ಒತ್ತ ಹೆಗಲು ಇವೆರಡು ಖುಷಿಯಾಗಿದ್ದರೆ ನೀವು ಜಗತ್ತನ್ನೇ ಖುಷಿಯಾಗಿ ಇಟ್ಟಂತೆ. ನೆನಪಿರಲಿ, ನಿಷ್ಠೆಯಿಂದ ದುಡಿಯುವವರನ್ನು ಕಂಡರೆ ಬಡತನ ಓಡಿ ಹೋಗುತ್ತದೆ. ಹಾಗಾಗಿ ನಿಷ್ಠೆಯಿಂದ ಕೆಲಸ ಮಾಡಿ. ಜೀವನ ಕಲಿಸಿದ ಪಾಠಕ್ಕಿಂತ ನಂಬಿದವರು ಕಲಿಸಿದ ಪಾಠವೇ ಹೆಚ್ಚು. ಹೌದು, ನಂಬಿದವರು ಕಲಿಸಿದ ಪಾಠವೇ ಹೆಚ್ಚು. ನಮ್ಮ ಹೆಮ್ಮೆಯ ಕವಿ ಬೇಂದ್ರೆ ಅಜ್ಜರ ಮಾತು ನೆನಪಾಗುತ್ತೆ. ಅವರು ಹೀಗೆ ಹೇಳುತ್ತಾರೆ: ಹುಚ್ಚನಂತಿರು, ಪೆದ್ದನಂತಿರು, ನೀನಾಗಿರು. ಗುರಿಯೆಡೆಗೆ ಹೆಜ್ಜೆ ಹಾಕುತ್ತಿರುವ ನಿನ್ನ ಅರಿಯದವರಿಗೆ ಸಾಧನೆಯ ಶಿಖರದೊಂದಿಗೆ ಪರಿಚಯವಾಗುವಂತಿರು. ನಿದ್ದೆಗೊಮ್ಮೆ ನಿತ್ಯ ಮರಣ, ಎದ್ದ ಕ್ಷಣ ನವೀನ ಜನನ ನಮಗದೇಕೆ ಬಾರದು. ಉಸಿನಗುತ ಬಂದೇವ, ನಸುನಗುತ ಬಾಳೋಣ, ತುಸುನಗುತ ತೆರಳೋಣ. ಬಡನೂರು ಅರುಷಾದಿ ಕಳೆಯೋಣ, ಯಾಕಾರೆ ಕೆರಳೋಣ. ಒಬ್ಬರು ಮತ್ತೊಬ್ಬರನ್ನು ತುಳಿದು ಬದುಕಬಾರದು, ತಿಳಿದು ಬದುಕಬೇಕು. ನಿನ್ನೊಳಗೆ ನೀ ಒಕ್ಕು, ನಿನ್ನ ನೀ ಕಂಡು ನೀನಾಗು ಗೆಳೆಯ. ಚಿಂತಿ ಬಿಡ್ರೋ, ಚಿಂತಿ ಬಿಡ್ರಿ, ಚಿಂತಿ ಬಿಟ್ರ ಚಿರಂಜೀವಿ ಅಕ್ಕೀರಿ. ನೀನು ಆಸೆ ಪಟ್ಟಿದ್ದು ಸಿಗಲಿಲ್ಲ ಅಂತ ನೀನು ಬದಲಾದರೆ ಪ್ರಯೋಜನ ಇಲ್ಲ. ನಿನ್ನ ನಿರ್ಧಾರವನ್ನು ಬದಲಿಸು. ಇಂದಲ್ಲ ನಾಳೆ ನೀನು ಆಸೆ ಪಟ್ಟಿದ್ದು ನಿನ್ನದಾಗುತ್ತದೆ. ಒಂದು ಮಿಂಚು ಮಿಂಚುತ್ತ ಹೇಳಿತು, ಇರುವುದು ಒಂದು ಕ್ಷಣವಾದರೂ ಉಜ್ವಲವಾಗಿರಬೇಕೆಂದು. ಒಂದು ಮಿಂಚು ಮಿಂಚುತ್ತ ಹೇಳಿತು, ಇರುವುದು ಒಂದು ಕ್ಷಣವಾದರೂ ಉಜ್ವಲವಾಗಿರಬೇಕೆಂದು. ನೆನಪಿರಲಿ, ಬೆಲೆ ಕಟ್ಟೋಕೆ ಆಗದಿರೋ ಜೀವ ಅಂದರೆ ತಾಯಿ. ಇನ್ನೊಬ್ಬರಿಗೆ ಹೋಲಿಸಲು ಸಾಧ್ಯವಾಗದಿರುವ ಜೀವ ಅಂದರೆ ತಂದೆ. ಮನಸ್ಸಿನ ನೋವು ಹೆಚ್ಚಾದಾಗ ಜೀವನವೇ ಸಾಕು ಎನಿಸುತ್ತದೆ. ಆದರೆ ಜವಾಬ್ದಾರಿ ನೆನೆಸಿಕೊಂಡಾಗ ಬದುಕಿ ಬಾಳಬೇಕೆನಿಸುತ್ತದೆ. ಬದುಕು ಅನ್ನೋದು ನದಿಯ ಹಾಗೆ ಕೊನೆ ಇಲ್ಲದ ಪಯಣ. ಯಾವುದು ನಮ್ಮ ಜೊತೆ ಉಳಿಯುವುದಿಲ್ಲ. ಉಳಿಯುವುದು ಒಂದೇ, ಹೃದಯಕ್ಕೆ ತಟ್ಟಿದ ನೆನಪುಗಳು ಮಾತ್ರ. ಕಂಡು ಕಾಣದಂತೆ ಹೋದವರ ಮುಂದೆ ತಲೆ ಎತ್ತಿ ನಡೆಯಬೇಕು. ಮುಖ ತಿರುಗಿಸಿ ಹೋದವರ ಮುಂದೆ ಮಂದ ಆಸೆದಿ ಮೆರೆಯಬೇಕು. ಸ್ವಾಭಿಮಾನ ಯಾರಪ್ಪನ ಸ್ವತ್ತಲ್ಲ, ನೆನಪಿರಲಿ. ಹೇಳುವ ಮುನ್ನ ಕೇಳಿಸಿಕೊಳ್ಳಿ, ಪ್ರತಿಕ್ರಿಯೆ ನೀಡುವ ಮುನ್ನ ಯೋಚಿಸಿ, ಖರ್ಚು ಮಾಡುವ ಮುನ್ನ ಗಳಿಸಿ. ಉತ್ತಮ ಸಮಯಕ್ಕಾಗಿ ಕಾಯುವುದಕ್ಕಿಂತ ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳಿ. ಏಕೆಂದರೆ
ಸಮಯ ಯಾರನ್ನೂ ಭೇದ ಭಾವದಿಂದ ನೋಡುವುದಿಲ್ಲ. ನೆನಪಿರಲಿ, ಮನುಷ್ಯರನ್ನು ನಂಬಿ ಬೀದಿಗೆ ಬಂದವರು ಇದ್ದಾರೆ, ಆದರೆ ದುಡಿಮೆಯನ್ನು ನಂಬಿದವರ್ಯಾರೂ ಬೀದಿಗೆ ಬಂದಿಲ್ಲ. ನಂಬಿಕೆ ಇಲ್ಲದ ಕಡೆ ಬೆರೆತು ಬಾಳುವುದಕ್ಕಿಂತ ಮರೆತು ಬಾಳುವುದೇ ಉತ್ತಮ. ಜೀವನದಲ್ಲಿ ಏನೂ ಇಲ್ಲದೆ ಇರುವಾಗ ತಾಳ್ಮೆ ಮುಖ್ಯ, ಆದರೆ ಎಲ್ಲವೂ ಸಿಕ್ಕ ಮೇಲೆ ವಿನಯ ತುಂಬಾ ಮುಖ್ಯ. ನಾವು ಯಾರನ್ನೇ ಕಳೆದುಕೊಂಡರೂ ಬದುಕಬಹುದು, ಆದರೆ ನಮ್ಮನ್ನು ನಾವೇ ಕಳೆದುಕೊಂಡರೆ ಬದುಕುವುದು ಕಷ್ಟ. ಹೊಟ್ಟೆ ತುಂಬಿದ ಶ್ರೀಮಂತ ಊಟದಲ್ಲಿ ರುಚಿ ಹುಡುಕುತ್ತಾನೆ, ಹಸಿದ ಬಡವ ಊಟನೇ ದೇವರು ಅಂತ ಭಾವಿಸುತ್ತಾನೆ. ಒಳ್ಳೆಯ ಮನಸ್ಸಿನಿಂದ ಮಾಡಿದ ಸಹಾಯ, ಒಳ್ಳೆಯವರ ಜೊತೆ ಮಾಡಿದ ಸ್ನೇಹ ಎಂದಿಗೂ ವ್ಯರ್ಥವಾಗುವುದಿಲ್ಲ, ಎಂದೆಂದಿಗೂ ವ್ಯರ್ಥವಾಗುವುದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮರೆಯದೆ ಈ ನಿಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.